ಸ್ನೇಹಿತರೆ, ದಾಸವಾಳದ ಗಿಡಗಳಿಗೆ ಹೆಚ್ಚಾಗಿ ಕಾಡುವ ರೋಗ ಬಾಧೆ ಅಂದರೆ ಈ ಬಿಳಿ ಹುಳುಗಳು. ಇದಕ್ಕೆ ಮೀಲಿಬಗ್ಸ್ ಅಂತಾರೆ. ಇವು ಹೊಸದಾಗಿ ಬೆಳವಣಿಗೆ ಹೊಂದುತ್ತಿರುವ ಗಿಡದ ತುದಿ ಭಾಗದ ಕಾಂಡ ಮತ್ತು ಮೊಗ್ಗುಗಳ ಮೇಲೆ ದಾಳಿ ಮಾಡಿ ಗಿಡದ ಅಂಗಾಂಶಗಳಿಂದ ತಮಗೆ ಬೇಕಾದ ಪೌಷ್ಟಿಕ ಸಾರವನ್ನು ಹೀರುವುದರಿಂದ ಮೀಲಿಬಗ್ಸ್ ದಾಳಿ ಮಾಡಿದ ಸುತ್ತಮುತ್ತಲಿನ ಕಾಂಡದ ಭಾಗದೊಂದಿಗೆ ಎಲೆ, ಮೊಗ್ಗು, ಹೂಗಳಿಗೆ ಕಾಂಡಗಳಿಂದ ಪೂರೈಕೆಯಾಗಬೇಕಾದಂಥ ಪೌಷ್ಟಿಕಾಂಶಗಳ ಕೊರತೆಯಿಂದ ಕುರೂಪವಾಗಿ ತಮ್ಮ ಅಂದವನ್ನು ಕಳೆದುಕೊಳ್ಳುತ್ತವೆ. ಇದಕ್ಕೆ ಜೀವಂತ ಉದಾಹರಣೆಯಂತೆ ಚಿತ್ರೀಕರಣದಲ್ಲಿರುವಂಥ ವಿಡಿಯೋ ವೀಕ್ಷಿಸುತ್ತಿದ್ದೀರಿ. ಇಂತಹ ಬಿಳಿ ಹುಳುಗಳು ಅಂದರೆ ಮೀಲಿಬಗ್ಸ್ಗಳನ್ನು ಪ್ರಾಥಮಿಕ ಹಂತದಲ್ಲೇ ನಿರ್ನಾಮ ಮಾಡಲಿಲ್ಲವಾದಲ್ಲಿ ಒಂದು ಟಿಸಿಲಿನಿಂದ ಮತ್ತೊಂದು ಟಿಸಿಲು, ನಂತರ ಇಡೀ ದಾಸವಾಳದ ಗಿಡ, ಅದರ ನಂತರ ಅದರ ಅಕ್ಕಪಕ್ಕದಲ್ಲಿಟ್ಟ ಗಿಡಗಳಿಗೆ ಕೆಲವೊಮ್ಮೆ ಗಾಳಿಯಿಂದ ಅಥವಾ ಮೀಲಿಬಗ್ಸ್ ಸ್ರವಿಸುವ ದ್ರವಕ್ಕೆ ಮಾರು ಹೋದ ಇರುವೆಗಳು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಇವುಗಳನ್ನು ಸಾಗಿಸುವ ಟ್ರಾನ್ಸ್ಪೋರ್ಟರ್ಗಳಂತೆ ಎಲ್ಲ ಗಿಡಗಳಿಗೂ ಹಬ್ಬಿಸುವ ಸಾಧ್ಯತೆ ಇರುವುದರಿಂದ ಅಂತಹ ಮೀಲಿಬಗ್ಸ್ಗಳನ್ನು ಪ್ರಥಮ ಹಂತದಿಂದಲೇ ಹೇಗೆಲ್ಲ ತಡೆಗಟ್ಟಬಹುದು ಎಂಬ 3 ಪರಿಣಾಮಕಾರಿ ವಿಧಾನಗಳೊಂದಿಗೆ ಈ ಬಿಳಿ ಹುಳುಗಳು ಮತ್ತೆ ಮತ್ತೆ ದಾಳಿ ಮಾಡದಂತೆ ದಾಸವಾಳದ ಗಿಡಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ ಎಂಬ ಮಹತ್ವಪೂರ್ಣ ಮಾಹಿತಿ ಹಂಚಿಕೊಳ್ಳುವುದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡಿದಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನನ್ನು ಯೂಟ್ಯೂಬ್ ನಿಮಗೆ ಕಳಿಸ್ಕೊಡುತ್ತೆ. ವಿಡಿಯೋಗಳು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡೋದ್ರ ಜೊತೆಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಗೊಳಿಸ್ತೀರಾ ಅಂತ ಭಾವಿಸ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಚಿಕ್ಕ ದಾಸವಾಳದ ಗಿಡಗಳ ಟಿಸಿಲಿನಲ್ಲಿ ಮೊದಲ ಹಂತದಲ್ಲಿರುವ ಈ ಬಿಳಿ ಹುಳುಗಳ ದಾಳಿ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ಮೊದಲ ದಿನದಲ್ಲಿ ಕಂಡುಬಂದರೆ ಅದರ ನಂತರದ ದಿನಗಳಲ್ಲಿ ಇವು ತಮ್ಮ ಬೆಳವಣಿಗೆಯ ವೇಗ ಹೆಚ್ಚಿಸಿಕೊಳ್ಳಲು ಆರಂಭಿಸಿರುವುದರಿಂದ ಈ ಹಂತದಲ್ಲಿರುವಾಗ ಸ್ಪ್ರೇ ಅಥವಾ ವಾಟರ್ ಜೆಟ್ನ ಸಹಾಯದಿಂದ ನೀರನ್ನು ವೇಗವಾಗಿ ಹೊಡೆಯುವ ಮುನ್ನ ಕೀಟ ಬಾಧಿತ ಸಸ್ಯಗಳ ಸುತ್ತಮುತ್ತಲಿನ ಗಿಡ ಅಥವಾ ಪಾಟನ್ನು ದೂರಗೊಳಿಸಿ ಇಡುವುದು ಉತ್ತಮ. ಕಾರಣವೇನೆಂದರೆ ಈ ರೀತಿ ವೇಗವಾಗಿ ಸ್ಪ್ರೇ ಆದ ನೀರಿನಿಂದ ಕಾಂಡವನ್ನು ಬಿಟ್ಟು ಹಾರಿದ ಅಥವಾ ಕಳಚಿಕೊಂಡ ಮೀಲಿಬಗ್ಸ್ಗಳನ್ನು ಇರುವೆಗಳು ಮತ್ಯಾವುದೋ ಗಿಡಕ್ಕೆ ತಲುಪಿಸುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಮೊದಲು ನೀರು ಹೊಡೆದ ಈ ವಿಧಾನವನ್ನು ಬಳಸಿದ ನಂತರ ತಕ್ಷಣ 5 ಹನಿಗಳ ನೀಮ್ ಆಯಿಲ್ಗೆ 3 ಹನಿ ಸೋಪ್ ಜೆಲ್ ಬೆರೆಸಿದ 1 ಲೀಟರ್ ನೀರನ್ನು ಗಿಡದ ಬುಡಭಾಗದ ಮಣ್ಣಿನಿಂದ ಆರಂಭಿಸಿ ಕಾಂಡ ಮತ್ತು ಎಲೆಗಳ ಹಿಂದೆ ಮುಂದೆ ಮೊಗ್ಗುಗಳಿಗೆಲ್ಲ ಸ್ಪ್ರೇ ಮಾಡಿದ್ದಲ್ಲಿ ಮುಂದಿನ 15 ದಿನಗಳವರೆಗೆ ಮೀಲಿಬಗ್ಸ್ನಿಂದ ರಕ್ಷಣೆ ಪಡೆಯಬಹುದು. ಸ್ನೇಹಿತರೆ, ಇದರ ನಂತರ ಅಂದರೆ ಮೀಲಿಬಗ್ಸ್ ದಾಳಿ ದಾಸವಾಳದ ಗಿಡದ ಅನೇಕ ಟಿಸಿಲುಗಳಲ್ಲಿ ಹರಡಿದರೆ 1 ಹಿಡಿ ಅಕ್ಕಿಯಲ್ಲಿ ಅರ್ಧ ಲೀಟರ್ ನೀರನ್ನು ಬೆರೆಸಿ ಬಾಟಲಿಯಲ್ಲಿ ಶೇಖರಿಸಿ 4 ದಿನಗಳವರೆಗೆ ನೆರಳಿನಲ್ಲಿ ಇಟ್ಟು ಪ್ರತಿನಿತ್ಯ 2 ಬಾರಿ ಬಾಟಲಿಯ ಮುಚ್ಚಳ ತೆಗೆದು ಬಾಟಲಿಯಲ್ಲಿ ಉಂಟಾದ ಗ್ಯಾಸ್ ಹೊರಬಿಡುವುದನ್ನು ಮರೆಯಬೇಡಿ. 5ನೇ ದಿನಕ್ಕೆ ಮೇಲಿನ ತಿಳಿ ನೀರನ್ನು ಸೋಸಿಕೊಂಡು ದಾಸವಾಳದ ಕಾಂಡದ ಮೇಲೆ ಅಂಟಿಕೊಂಡಿರುವ ಮೀಲಿಬಗ್ಸ್ಗಳ ಮೇಲೆ ನಿಧಾನವಾಗಿ ಪ್ರತಿ 10 ನಿಮಿಷದ ಅಂತರದಲ್ಲಿ 2 ಬಾರಿಯಂತೆ ಸ್ಪ್ರೇ ಮಾಡುವುದರಿಂದ ಮೀಲಿಬಗ್ಸ್ಗಳ ಮೇಲ್ಭಾಗದ ಮೇಣದಂಥ ರಕ್ಷಾ ಕವಚ ಕರಗಿರುವುದು. ಅದರ ನಂತರ ತಕ್ಷಣ 1 ಲೀಟರ್ ನೀರಿಗೆ 5 ಹನಿ ನೀಮ್ ಆಯಿಲ್, 5 ಹನಿ ಡೆಟಾಯಿಲ್ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಪರವಾಗಿಲ್ಲ, 3 ಹನಿ ಸೋಪ್ ಜೆಲ್ ಅಥವಾ 1 ಚಿಟಿಕೆ ಸೋಪ್ನ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡುವುದರಿಂದ ಈಗಾಗಲೇ ಅವುಗಳಿಗೆ ನೀಮ್ ಆಯಿಲ್ ಒಳಮೈ ಪದರಕ್ಕೆ ಸೋಕದಂತೆ ರಕ್ಷಣೆ ನೀಡುತ್ತಿದ್ದ ಮೇಲ್ಪದರದ ಮೇಣದಂಥ ರಕ್ಷಾ ಕವಚ ಕಳಚಿರುವುದರಿಂದ ನಾವು ಈಗ ಸ್ಪ್ರೇ ಮಾಡಲಿರುವ ನೀಮ್ ಆಯಿಲ್ ಮಿಶ್ರಣ ಪರಿಣಾಮಕಾರಿಯಾಗಿ ಮೀಲಿಬಗ್ಸ್ಗಳ ಅಂತ್ಯಕ್ಕೆ ಕಾರಣವಾಗುವುದು. ಸ್ನೇಹಿತರೆ, ಇನ್ನು 3ನೇ ಹಂತದ ಮೀಲಿಬಗ್ಸ್ ದಾಳಿಗೊಳಗಾದ ಸಸ್ಯಗಳು ಅಂದರೆ ನೆಲದ ಮೇಲೆ ನೆಟ್ಟ ಗಿಡಗಳು ಅಥವಾ ಪಾಟಿನಲ್ಲಿಯೇ ದೊಡ್ಡದಾಗಿ ಹಬ್ಬಿಕೊಂಡ ದಾಸವಾಳದ ಗಿಡಗಳಲ್ಲಿ ಮೀಲಿಬಗ್ಸ್ ಬೆಳವಣಿಗೆಯ ಪ್ರಾಥಮಿಕ ಹಂತದ ವೀಕ್ಷಣೆ ಅಥವಾ 2ನೇ ಹಂತದ ರಕ್ಷಣೆ ಮಾಡಲು ಸಾಧ್ಯವಾಗಿರದೆ ಮೀಲಿಬಗ್ಸ್ಗಳು ಎಲ್ಲ ರಂಬೆ, ಕೊಂಬೆ, ಮೊಗ್ಗು, ಎಲೆಗಳಿಗೂ ಹರಡಿದೆ ಅಂತಾದರೆ ಚಳಿಗಾಲದ ಅಂತ್ಯದಲ್ಲಿ ಅಂದರೆ ಮಾರ್ಚ್ ಕೊನೆ ವಾರದಲ್ಲಿ, ತಪ್ಪಿದರೆ ಮಳೆಗಾಲದ ಆರಂಭದಲ್ಲಿ ಅಂದರೆ ಜೂನ್ ಮೊದಲ ವಾರದಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡಿ ಗಿಡವನ್ನು ಮೀಲಿಬಗ್ಸ್ನಿಂದ ರಕ್ಷಿಸಬಹುದು. ಸ್ನೇಹಿತರೆ, ಮೀಲಿಬಗ್ಸ್ಗಳ ದಾಳಿಗೆ ತುತ್ತಾದ್ದರಿಂದ ಕತ್ತರಿಸಿ ತೆಗೆದ ಕಾಂಡ, ಎಲೆಗಳನ್ನು ಸುಟ್ಟು ಹಾಕುವುದು ಅಥವಾ ನಿಮ್ಮ ಗಾರ್ಡನಿನಿಂದ ದೂರದಲ್ಲಿ ಎಲ್ಲಾದರೂ ನೆಲದೊಳಗೆ ಹೂತಾಕುವುದನ್ನು ಮರೆಯಬೇಡಿ. ಈ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದರಿಂದ ಮರಳಿ ದಾಳಿ ಮಾಡಬಹುದಾದಂಥ ಮೀಲಿಬಗ್ಸ್ಗಳನ್ನು ತಡೆಗಟ್ಟದಂತಾಗುವುದು.
ಸ್ನೇಹಿತರೆ, ಮೀಲಿಬಗ್ಸ್ ಸೇರಿದಂತೆ ಹಲವು ಬಗೆಯ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ಗಿಡಗಳನ್ನು ರಕ್ಷಣೆ ನೀಡಬೇಕೆಂದರೆ ಗಿಡಗಳ ಆಂತರಿಕ ದೃಢತೆ ಮತ್ತು ರೋಗ ಪ್ರತಿರೋಧಕ ಕ್ಷಮತೆ ವೃದ್ಧಿಗೊಳಿಸಬೇಕು. ದಾಸವಾಳದ ಗಿಡಗಳು ಸದಾ ಆರೋಗ್ಯದಿಂದ ರೋಗ ನಿರೋಧಕತೆ ಹೆಚ್ಚಿಸಿಕೊಂಡು ಬೆಳವಣಿಗೆ ಕಂಡರೆ ಮಾತ್ರ ಊಹೆಗೂ ಮೀರಿದ ಹೂವಿನ ಸುರಿಮಳೆ ಹರಿಸುವುದರಿಂದ ನಾವೀಗ ತಿಳಿಸಲಿರುವ ಕೆಲ ಸಾಮಾನ್ಯ ಜ್ಞಾನದ ಬಳಕೆಯಿಂದ ಉತ್ತಮ ಸಸ್ಯರಾಶಿ ಸಂಕುಲ ನಿಮ್ಮದಾಗಬಹುದು. ಮೊದಲಿಗೆ ಗಿಡಗಳ ಅವಶ್ಯಕತೆ ಅನುಸಾರ ನೀರುಣಿಸಿ, ಅಂದರೆ ಓವರ್ ವಾಟರಿಂಗ್ ಅಥವಾ ಅಂಡರ್ ವಾಟರಿಂಗ್ ನ್ಯೂನತೆಯನ್ನು ತಪ್ಪಿಸಿ. ಎರಡನೇದಾಗಿ ಪಾಟಿಂಗ್ ಮಿಶ್ರಣದ ಮಣ್ಣು ಬಿಡಿ ಬಿಡಿಯಾಗಿರುವಂತೆ ಮತ್ತು ಮಣ್ಣಿನೊಳಗೆ ಉತ್ತಮ ಏರಿಯೇಷನ್ ಲಭ್ಯತೆ ಇರುವಂತೆ ಜಾಗ್ರತೆ ವಹಿಸಿ. ಮೂರನೇದಾಗಿ ಮನೆಯಲ್ಲೇ ಸುಲಭವಾಗಿ ದೊರೆಯುವ ತ್ಯಾಜ್ಯ, ಅಂದರೆ ಅಕ್ಕಿ, ಬೇಳೆ, ಕಾಳು, ತರಕಾರಿ, ಸೊಪ್ಪು, ಹಣ್ಣುಗಳಿಂದ ಇಳಿದಿರುವಂಥ ರಸ ಅಥವಾ ಅವುಗಳನ್ನು ತೊಳೆದ ನೀರನ್ನು ಶೇಖರಿಸಿಕೊಂಡು ಗಿಡಗಳಿಗೆ ನೀರುಣಿಸುವಾಗ ಅದರ ಜೊತೆ ಬೆರೆಸಿಕೊಡುವುದು. ನಾಲ್ಕನೇದಾಗಿ ಪ್ರತಿ 15ರಿಂದ 25 ದಿನಗಳಿಗೊಮ್ಮೆಯಂತೆ ಘನಗೊಬ್ಬರದ ಮಿಶ್ರಣ ನೀಡುವುದು. ಐದನೇದಾಗಿ ಗಿಡಗಳಿಗೆ ಹಾಯಿಸಿದ ನೀರು ಡ್ರೈನ್ ಹೋಲ್ಗಳ ಮೂಲಕ ಸೋರಿಕೆಯಾಗಲು ಅವಕಾಶವಿರುವಂತೆ ಎಚ್ಚರ ವಹಿಸಿ. ಆರನೇದಾಗಿ ದಾಸವಾಳದ ಗಿಡಗಳು ಪ್ರತಿನಿತ್ಯದ 6ರಿಂದ 8 ತಾಸುಗಳ ಸೂರ್ಯಕಿರಣಗಳನ್ನು ಬಯಸುವ ಗಿಡವಾದ್ದರಿಂದ ಸೂರ್ಯನ ಬೆಳಕಿಗೆ ಕೊರತೆ ಇಲ್ಲದ ಪ್ರದೇಶಗಳಲ್ಲಿ ಪಾಟನ್ನು ಇಡುವುದು. ಏಳನೇದಾಗಿ ಪ್ರತಿ ವಾರಕ್ಕೊಮ್ಮೆ ಗಿಡದ ಬುಡಭಾಗದಲ್ಲಿರುವ ಕಸ, ಕಡ್ಡಿ, ಕಳೆ ತೆಗೆದು ಮಣ್ಣನ್ನು ಕೆದಕಿ ಮಲ್ಚಿಂಗ್ ಮಾಡುವುದರಿಂದ ಪಾಟಿನ ಮಣ್ಣಿನ ಆರೋಗ್ಯ ಸ್ವಚ್ಛವಾಗಿ ಬೇರುಗಳಿಗೆ ಆಕ್ಸಿಜನ್ ಪೂರೈಕೆಯಾಗುವಂತಾಗುವುದು. ಸ್ನೇಹಿತರೆ, ಈಗ ತಿಳಿಸಲಾದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಹಾಯವಾಗುವಂತೆ ಸಂಪೂರ್ಣ ಮಾಹಿತಿಗಳನ್ನು ಹೊತ್ತ ವಿಡಿಯೋಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿರುವುದರಿಂದ ಆಸಕ್ತ ಗಾರ್ಡನ್ ಪ್ರಿಯ ವೀಕ್ಷಕ ಮಿತ್ರರಿಗಾಗಿ ಡಿಸ್ಕ್ರಿಪ್ಷನ್, ಐ ಬಟನ್ ಮತ್ತು ಎಂಡ್ ಸ್ಕ್ರೀನ್ಗಳಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ನೀಡಲಾಗಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳುವರೆಂಬ ಆಶಯದೊಂದಿಗೆ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರುವಂಥ ಮಾಹಿತಿಯನ್ನು ಹಂಚಿಕೊಂಡಿದೆ ಎಂದು ಭಾವಿಸುತ್ತಾ ಮತ್ತೊಂದು ಗಾರ್ಡನ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.